ಮತ್ತು ಸಂಸ್ಥಾಪಕ ದಿನಾಚರಣೆ ಬಗ್ಗೆ ಹೇಳಿ ಮೇಡಮ್. ನಮಸ್ಕಾರ. ಇಂದಿನ ದಿವಸ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಬೆಂಗಳೂರು ಬ್ರಾಂಚ್ ಇದನ್ನ ಫೌಂಡೇಶನ್ ಡೇ ಅನ್ನೋ ಸಂಸ್ಥಾಪಕರ ದಿನಾಚರಣೆಯನ್ನ ನಾವು ಇವತ್ತು ಇಲ್ಲಿ ನಡೆದಿದ್ದೇವೆ. ಈ ಸಂಭ್ರಮದಲ್ಲಿ ನಾವು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ನಡೆದು ಬಂದ ದಾರಿ ಇವಾಗ ನಾವು 75 ವರ್ಷದ ಈ ವರ್ಷ ನಾವು ಸಂಭ್ರಮಿಸ್ತಾ ಇದ್ದೀವಿ. ಈ ಆಲ್ ಇಂಡಿಯಾ ಅದು ಭಾರತದಲ್ಲ ಎಲ್ಲ ಕಡೆನೂ ಬೇರೆ ಬೇರೆ ಎಲ್ಲ ಪ್ರದೇಶಗಳಲ್ಲಿ ಹಲವಾರು ಬ್ರಾಂಚಸ್ ಇದೆ. ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇವಾಗ 75 ವರ್ಷನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆಯಲ್ಲಿ ಇವತ್ತಿನ ದಿವಸ ನಾವು ಜುಲೈ 23 ಸಂಸ್ಥಾಪಕರ ದಿನಾಚರಣೆ ಅದನ್ನ ಇವತ್ತಿನ ದಿವಸ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಮೊದಲು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಫ್ಯಾಮಿಲಿ ಪ್ಲಾನಿಂಗ್ ಮತ್ತೆ ಗರ್ಭ ನಿರೋಧ ಮಕ್ಕಳ ಮತ್ತೆ ಯಾವ ರೀತಿ ನಾವು ಜನಸಂಖ್ಯೆ ತಡೆಗಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಹೆಚ್ಚಿನ ಕೆಲಸ ಮಾಡಿತು. ಅಂದಿನ ದಿವಸ 1949 ಆವಾಬಾಯಿ ವಾಡಿಯರ್ ಮತ್ತು ಧನ್ವಂತರಿ ರಾಮರಾವ್ ಅನ್ನೋರು ಈ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಒಂದು ಮೂವ್ಮೆಂಟ್ ಇದನ್ನ ಮಾಡಿ ನಮ್ಮ ಭಾರತ ಸರ್ಕಾರದ ಗಮನಕ್ಕೆ ತಂದು ಅದು 5 ಇಯರ್ ಪ್ಲಾನ್ ನಲ್ಲೂ ಕೂಡ ಸೇರೋ ಹಾಗೆ ಮಾಡಿ ಅವತ್ತಿನ ದಿವಸದಿಂದಲೇ ಈ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಹುಟ್ಟಾಕಿದ್ರು. ಅಂದಿನ ಮಹಾರಾಜರು ಕೂಡ ಈ ಫ್ಯಾಮಿಲಿ ಪ್ಲಾನಿಂಗ್ ಕ್ಲಿನಿಕ್ ಅಂತ ಮೈಸೂರಿನಲ್ಲಿ ವಾಣಿ ವಿಲಾಸ್ ಹಾಸ್ಪಿಟಲ್ ಮತ್ತೆ ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಅದನ್ನ 1930ರಲ್ಲಿ ಪ್ರಾರಂಭ ಮಾಡಿದ್ರು. ಆದರೆ ಬರ್ತಾ ಬರ್ತಾ ಅದು ಬರೀ ಫ್ಯಾಮಿಲಿ ಪ್ಲಾನಿಂಗ್ ಅದನ್ನ ಕುಟುಂಬ ಯೋಜನೆ ಮತ್ತು ಗರ್ಭ ನಿರೋಧ ಅಷ್ಟಕ್ಕೆ ಸೀಮಿತಗೊಳಿಸದೆ ಬೇರೆ ಬೇರೆ ವಿಷಯಗಳಲ್ಲೂ ಕೂಡ ಕೆಲಸನ ಮಾಡ ಅದರಲ್ಲೂ ಮುಖ್ಯವಾಗಿ ಸೆಕ್ಸುವಲ್ ಅಂಡ್ ರಿಪ್ರೊಡಕ್ಟಿವ್ ಹೆಲ್ತ್ ಅಂಡ್ ರೈಟ್ಸ್ ಅದನ್ನ ಸಂತಾನೋತ್ಪತ್ತಿ ಮತ್ತೆ ಲೈಂಗಿಕ ಆರೋಗ್ಯ ಮತ್ತೆ ಹಕ್ಕುಗಳು ಈ ನಿಟ್ಟಿನಲ್ಲಿ ಅದರಲ್ಲೂ ಕೂಡ ಬಹಳ ಅವಕಾಶ ವಂಚಿತರು ಬಡವರು ಅದನ್ನ ಕೆಳಮಟ್ಟದ ಕೆಳವರ್ಗದ ಜನರು ಇವರೆಲ್ಲರಲ್ಲೂ ಕೂಡ ಅರಿವು ಮೂಡಿಸಿ ಅವರಿಗೆ ಇದು ನೇರವಾಗಿ ತಲುಪಬೇಕು ಆರೋಗ್ಯ ಸೇವೆ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದೆ. ಇನ್ನೂ ಬರ್ತಾ ಬರ್ತಾ ಈ SRHR ಅಷ್ಟೇ ಆಕ್ಟಿವಿಟೀಸ್ ಅಲ್ಲದೆ ಇದು ಪುರುಷರ ಒಂದು ಆರೋಗ್ಯ ಮತ್ತೆ ಎಲ್ಲರನ್ನೂ ನಾವು ಒಗ್ಗೂಡಿಸಿಕೊಳ್ಬೇಕು ಮತ್ತೆ ಲೈಂಗಿಕ ಅಲ್ಪಸಂಖ್ಯಾತರು LGBTQ ಅವರ ಆರೋಗ್ಯ ಮತ್ತೆ ಹದಿಹರೆಯದವರ ಆರೋಗ್ಯ ಶಾಲಾ ಕಾಲೇಜುಗಳಲ್ಲಿ ಆರೋಗ್ಯ ಅಥವಾ ಈ ಇಂಡಸ್ಟ್ರಿಯಲ್ ಯೂನಿಟ್ಸ್ ಎಲ್ಲ ಕಡೆ ಕೆಲಸ ಮಾಡುವಂತ ಸ್ತ್ರೀಯರ ಆರೋಗ್ಯ ಇವೆಲ್ಲದ ನಿಟ್ಟಿನಲ್ಲಿ ಬಹಳಷ್ಟು ಯೋಜನೆಗಳನ್ನು ಹಾಕಿಕೊಂಡು ಕೆಲಸ ಮಾಡ್ತಾ ಇದೆ. ಇದರ ಜೊತೆಗೆ ಇವಾಗ ನಾವು ಕ್ಯಾನ್ಸರ್ ಸರ್ವಿಕ್ಸ್ ನಿಮ್ಗೆಲ್ಲ ತಿಳಿದಂಗೆ ಕ್ಯಾನ್ಸರ್ ಸರ್ವಿಕ್ಸ್ ಮುಕ್ತ ಭಾರತ ಮಾಡಬೇಕು ಅನ್ನೋದು ನಮ್ಮ ಗವರ್ಮೆಂಟ್ದು ಕೂಡ ಆಶಯ. ಆ ನಿಟ್ಟಿನಲ್ಲಿ ಹೇಗೆ ನಾವು ಚಿಕ್ಕ ವಯಸ್ಸಿನಲ್ಲೇ ಹದಿವಯಸ್ಸಿನ ಹುಡುಗಿಯರಿಗೇನೆ ನಾವು ಕ್ಯಾನ್ಸರ್ ಸರ್ವಿಕ್ಸ್ HPV ವ್ಯಾಕ್ಸಿನೇಷನ್ ಕೊಡಬಹುದು ಮತ್ತೆ ತಾಯಂದರಿಗೆ ಯಾವ ರೀತಿ ನಾವು HPV ಟೆಸ್ಟಿಂಗ್